ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಮಲಾ, ಸೀರೆಗಳನ್ನ ನೋಡಿ ನೋಡಿ ತಗೋಬೇಕು. ಸರಸ್ವತಿ ಮುಖಕ್ಕೆ ಯಾವ್ ಚೆನ್ನಾಗ್ ಒಪ್ಪತ್ತೋ ಅದನ್ನ ಆರಿಸ್ಕೋಬೇಕು. ಸರಿ ಅಕ್ಕ. ನೀನು ಏನ್ ಸಂಕೋಚ ಮಾಡ್ಕೋಬೇಡ. ಯಾವ ಸೀರೆ ಬೇಕೋ ಅದನ್ನ ತಗೋ. ಒಟ್ನಲ್ಲಿ ಎಷ್ಟು ಸೀರೆ ಬೇಕಾದ್ರೂ ತಗೋ. ನಮ್ ವೆಂಕಟನಾಥನ್ ಮದ್ವೆಲಿ ಎಲ್ರೂ ಪಳಪಳ ಅಂತ ಹೊಳಿಬೇಕು. ಈ ರಾಮಣ್ಣ ಇನ್ನು ಎಷ್ಟು ಕೊಡ್ಬೇಕು ಹೇಳು ನಮಗೆ? ನಾನಂತೂ ವೆಂಕಟನಾಥನ್ ಮದ್ವೆ ಸಂಭ್ರಮ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಆ ಸಂಭ್ರಮನ ಸ್ಮಶಾನ ಮಾಡಬೇಕು ಅಂತ ನಾನಿಲ್ಲಿ ಕಾಯ್ತಾ ಇದ್ದೀನಿ. ಆದರೆ ನಾನು ಇಟ್ಟಿದ್ದು ಯಾವುದು ಹಣ್ಣು ಆಗ್ತಾ ಇಲ್ವೇ, ಎಲ್ಲ ಕಾಯಿ ಆಗ್ತಾ ಇದೆ. ಆಚಾರ್ಯರೇ, ನೀವು ಬರೀ ವಿಘ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಆದ್ರೆ ವಿಘ್ನ ನೀವು ಹೊರಕ ಅವ್ರ ಕಡೆ ಇದಾನಲ್ಲ, ಯಾಕೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತೀರಿ? ಗೆಲುವು ಅವ್ರ ಮನೆಯಲ್ಲಿ ಭದ್ರವಾಗಿ ನೆಲೆ ಊರಿದೆ, ಸೋಲು ನಿಮ್ಮ ನೆಲಕ್ಕೆ ಉರುಳಿಸ್ತಾ ಇದೆ. ಸೋಲು ಒಪ್ಕೊಂಬಿಡಿ. ಜಯ ಬಾಯಿ ಪ್ರಾರಬ್ಧ. ಈ ಗಜೇಂದ್ರ ಸೋಲೊಪ್ಕೊಳ್ಳೋದು ಒಂದೇ, ಅಮಾವಾಸ್ಯೆ ದಿನ ಚಂದ್ರ ಬರೋದು ಒಂದೇ. ನಾನು ಉರಿಯೋ ಸೂರ್ಯ, ಯಾವುದೇ ಗ್ರಹಣ ಬಂದರೂ ಅದು ತಾತ್ಕಾಲಿಕ. ನನ್ನ ಉರಿ ತಲುಪೋದು ಸ್ವಲ್ಪ ತಡ ಆಗಬಹುದು, ಆದರೆ ಸುಡೋದು ನಿಶ್ಚಿತ. ವೈಫಲ್ಯ ಅಂದರೆ ಅದು ಸೋಲಲ್ಲ, ವಿಳಂಬ. ಅದು ಕೂಡ ತಾತ್ಕಾಲಿಕ, ಅದೇ ಅಂತ್ಯ ಅಲ್ಲ. ಇಷ್ಟಕ್ಕೂ ಸೋಲು ಅನ್ನೋದು ನಮ್ಮ ಗುರು ಆಗಬೇಕು. ನಮ್ಮ ಗುರಿ ತಪ್ಪಿಸ್ಬಾರ್ದು. ನಾವೇನು ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಅದು ಸೋಲು. ಪ್ರಯತ್ನಕ್ಕೆ ಪ್ರತಿಫಲ ಪ್ರತಿ ಸರಿ ಸಿಗದೇ ಇದ್ರೂ ಸಿಗಬೇಕಾದ ಸಮಯದಲ್ಲಿ ಅದು ಸಿಕ್ಕೇ ಸಿಗತ್ತೆ. ಈ ಮದುವೆ ನಿಲ್ಲಿಸೋದಕ್ಕೆ ನನ್ನ ಬತ್ತಳಿಕೆನಲ್ಲಿ ಇನ್ನೂ ಸಾಕಷ್ಟು ಬಾಣಗಳಿವೆ. ಮೊದಲು ಆ ಬಾಣಗಳಿಗೆ ಇನ್ನಷ್ಟು ಓರೆಗೆ ಹಚ್ತೀನಿ. ಈ ಸರಿ ತಿವಿದ್ರೆ ಗಾಯ ಅಲ್ಲ, ಪ್ರಾಣನೇ ಹೋಗುತ್ತೆ. ಅವ್ರು ಬರೋ ಹೊತ್ತಾಯ್ತು, ಇನ್ನು ಒಡವೆಗಳನ್ನೇ ಹಾಕೊಂಡಿಲ್ವಲ್ಲೇ? ಅಮ್ಮ, ಈ ಒಡವೆಗಳೆಲ್ಲ ಬೇಡ. ಬೇಡ ಅಂದ್ರೆ ಬಿಚ್ಚೋಲೆ ಗೌರಮ್ಮನ ತರ ಹಾಗೆ ಇರ್ತೀಯಾ? ಬಿಚ್ಚೋಲೆ ಗೌರಮ್ಮನ ತರ ಅಲ್ಲದೆ ಇದ್ರು ಸರಳವಾಗಿರ್ತೀನಮ್ಮ. ನೀನ್ ಹೀಗೆ ಸರಳವಾಗಿದ್ರೆ ಬಂದವ್ರು ಏನ್ ಅನ್ಕೊಳ್ತಾರೆ? ಜಹಾಗೀರ್ದಾರ್ ಮನೆಯಲ್ಲಿ ಒಡವೆ ಗತಿ ಇರ್ಲಿಲ್ವೇ? ನಾವು ಮಧ್ಯಮ ವರ್ಗದವರು ಅಂತ ನಮ್ಮನ್ನ ಅವಮಾನ ಮಾಡೋದಕ್ಕೆ ಈ ರೀತಿ ಕಳಿಸಿದ್ದಾರೆ ಅಂತ ಅನ್ಕೊಳ್ಳೋದಿಲ್ವೇ? ಇಷ್ಟು ಒಡವೆ ಹೇರ್ಕೊಂಡು ಹೋದ್ರು ಅನ್ಕೊಳ್ಬೋದಲ್ವಮ್ಮ, ಇವ್ರ ಮನೇಲಿ ಇದೆ ಅಂತ ಹೇರ್ಕೊಂಡು ಬಂದಿದ್ದಾರೆ, ನಮ್ಮ ಮನೇಲಿಲ್ಲ ನಾವೇ ಹಾಕೋಣ ಅಂತ. ಹಾಗಂತ ಬರೀ ಕೊರಳಲ್ಲಿ ಹೋದ್ರೆ ಮರ್ಯಾದೆ ಇರುತ್ತಾ? ಬರೀ ಕೊರಳಲ್ಲಿ ಇರೋಕ್ಕೆ ನನಗೆ ಇಷ್ಟ, ಆದ್ರೆ ನಿನಗೆ ಬೇಜಾರಾಗಬಾರ್ದು ಅಂತ ಒಂದೇ ಒಂದು ಸರ ಹಾಕೊಂಡಿದ್ದೀನಿ. ಅಲ್ವೇ? ಮೊದ್ಲೆಲ್ಲ ರಾಶಿ ರಾಶಿ ಒಡವೆ ಹಾಕೊಂಡು ತಿರ್ಗಾಡ್ತಿದ್ದೆ, ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ? ನಿನಗೆ ಏನ್ ಆಗ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಅಮ್ಮ. ಯಾಕೋ ತುಂಬ ಸರಳವಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಎಣ್ಣೆ ಹಚ್ಚುವಾಗ ನಾನು ಕೇಳಿದ್ನಲ್ಲ, ಆ ಹುಡುಗನೂ ಬರ್ತಿದಾರಾ ಅಂತ. ಅದು ನಾನು ಕೇಳಿದಲ್ಲ, ಮತ್ತೆ ನನ್ನ ಮನ್ಸಲ್ಲಿ ಕೇಳು ಅಂತ ಯಾರೋ ಒತ್ತಡ ಹತ್ತಂಗಾಯ್ತು. ತಕ್ಷಣ ಕೇಳ್ಬಿಟ್ಟೆ. ಆಮೇಲೆ ಅನ್ನಿಸ್ತು ನಾನು ಕೇಳಬಾರ್ದಾಗಿತ್ತು ಅಂತ. ಆದರೆ ಅವ್ರು ಬರ್ತಾರೆ ಅಂತ ನೀನು ಹೇಳ್ದಾಗಿಂದ ನನಗೇನು ಬೇಡ ಅನ್ನಿಸ್ತಾ ಇದೆ. ಈ ಒಡವೆ, ಅಲಂಕಾರ, ಊಟ, ತಿಂಡಿ. ಹೌದಮ್ಮ, ನಾನು ಅವ್ರು ಬಂದು ಹೋಗೋದು ಎಷ್ಟೊತ್ತೋಗತ್ತೋ ಏನೋ, ಸ್ವಲ್ಪ ಉಪಹಾರ ಆದ್ರೂ ತಗೋ ಅಂದೆ, ಆದ್ರೆ ಅದನ್ನು ಕೇಳ್ತಾನೆ ಇಲ್ಲ. ರತ್ನಮ್ಮ, ಮದ್ವೆ ಆಗೋ ಹೆಣ್ಮಕ್ಳಿಗೆ ಹೀಗೆಲ್ಲ ಅನ್ಸೋದು ಸಹಜ. ನೋಡೆ, ನಿಮ್ಮಪ್ಪ ನನ್ನ ನೋಡಕ್ ಬರ್ತಾರೆ ಅಂದಾಗ ಒಂದ್ ವಾರ ನನಗೆ ನಿದ್ದೆನೆ ಬಂದಿರ್ಲಿಲ್ಲ. ಹುಟ್ಟಿ ಬೆಳೆದ ಮನೆ, ಹೆತ್ತು ಸಾಕಿದ ತಂದೆ ತಾಯಿ, ಬಂಧು ಬಳಗ, ಜೊತೆಯಲ್ಲಿ ಆಡಿ ಬೆಳೆದಂತಹ ಗೆಳತಿಯರು, ಎಲ್ಲಾರನ್ನೂ ಬಿಟ್ಟು ಹೊರಟು ಹೋಗ್ತೀನಿ ಅನ್ನೋ ತಳಮಳ ಒಂದ್ ಕಡೆ ಆದ್ರೆ, ಹೊಸ ಊರು, ಹೊಸ ಮನೆ, ಹೊಸ ಜನಗಳ ಜೊತೆ ಹೊಂದ್ಕೊಳ್ಳೋದು ಹೇಗೆ ಅನ್ನೋ ಭಯ ಇನ್ನೊಂದ್ ಕಡೆ. ಎರಡೂ ಸೇರಿ
ಒಂಥರ ಅನಾಥ ಪ್ರಜ್ಞೆ ಕಾಡಕ್ ಶುರುವಾಗುತ್ತೆ. ಅದಕ್ಕೆ ನಿನ್ ಹೀಗೆ ಅನಿಸ್ತಿರೋದು. ಇಲ್ಲಮ್ಮ, ನನಗೆ ಆ ರೀತಿ ಯಾವ ಭಾವನೆನೂ ಇಲ್ಲ. ನನಗೆ ಅವ್ರ ಜೊತೆ ಹೋಗೋದೇ ತೃಪ್ತಿ ಅನ್ನಿಸ್ತಾ ಇದೆ. ಅವರನ್ನ ನಾನಿನ್ನೂ ನೋಡೇ ಇಲ್ಲ, ಆದ್ರೂ ನಮ್ದು ಎಷ್ಟೋ ಜನ್ಮಗಳ ಸಂಬಂಧ ಅನ್ನಿಸ್ತಾ ಇದೆ. ಒಮ್ಮೆ ಗುರುಗಳು ಹೇಳಿದ್ರು, ನೆನ್ಪಿದ್ಯಾ ನಿನಗೆ? ಕಷ್ಟದಲ್ಲಿರೋವಾಗ ಬರೋದು ವೈರಾಗ್ಯ ಅಲ್ಲ, ಜಿಗುಪ್ಸೆ. ಆದ್ರೆ ತೃಪ್ತಿಯಾಗಿರುವಾಗ ಬರೋದು ವೈರಾಗ್ಯ ಅಂತ. ವೈರಾಗ್ಯದ ಮಾತ್ ಯಾಕೆ ಈಗ? ಮದ್ವೆ ಆಗೋ ಹೆಣ್ಮಕ್ಳು ಗಂಡ ಮನೆ ಸಂಸಾರ ಅಂತ ಕನಸು ಕಾಣ್ಬೇಕು. ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡೋದಷ್ಟೇ ವೈರಾಗ್ಯ ಅಲ್ಲಮ್ಮ. ಕೈ ತುಂಬ ಸಂಪತ್ತಿದ್ರು ಸರಳವಾಗಿ ಬದುಕೋದು ವೈರಾಗ್ಯನೇ. ಸೀತಾಮಾತೆ ಅರಮನೆ ವೈಭೋಗನೆಲ್ಲ ತ್ಯಜಿಸಿ ರಾಮನ ಹಿಂದೆ ಕಾಡಿ ಹೋಗುವಾಗ ಆಕೆ ಮನ್ಸಲ್ಲಿ ಯಾವ ಕೊರಗೂ ಇರಲಿಲ್ಲ. ಸಂತೃಪ್ತಿಯಿಂದನೇ ತೆರಳಿದ್ಲು. ನನಗೂ ಹಾಗೆ ಅನ್ನಿಸ್ತಾ ಇದೆ. ವಯಸ್ಸಿಗೆ ಮೀರಿದ ಮಾತು, ವಯಸ್ಸಿಗೆ ಮೀರಿದ ಗಾಂಭೀರ್ಯ. ನಿನ್ನ ಮಾತುಗಳಿಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ಮಗಳೇ. ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡು. ಆದರೆ ಅತಿಥಿಗಳ ಮುಂದೆ ಅವಮಾನ ಆಗದೆ ಇದ್ರೆ ಅಷ್ಟೇ ಸಾಕು. ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಸರಸ್ವತಿ. ನಿನ್ನ ನೋಡ್ತಾ ಇದ್ರೆ ನಮ್ಮೂರ್ ನಾಟಕದಲ್ಲಿ ಯಾವುದೋ ಋಷಿ ಪತ್ನಿನ ನೋಡ್ದಂಗೆ ಅನ್ನಿಸ್ತಾ ಇದೆ. ಆ ಕಾಲದ ಋಷಿನೇನ್ ಮದ್ವೆ ಆಗಲ್ಲ ತಾನೇ ನೀನು? ಋಷಿಗಳನ್ನ ಮದುವೆ ಆಗೋದಕ್ಕೂ ಪುಣ್ಯ ಮಾಡಿರ್ಬೇಕು ರತ್ನಮ್ಮ. ಏನು ಅಂದ್ರೆ ಒಂದೊಂದು ಕ್ಷಣನೂ ಒಂದೊಂದು ವಿಸ್ಮಯ ನಡೀತಾ ಇದೆ. ಮತ್ತೇನಾಯ್ತು? ಹಗಲುಗನಸು ಏನಾದರೂ ಬಿತ್ತಾ? ಕನ್ಸಲ್ಲ ರೀ, ಸರ್ಸುಗೇನಾಯ್ತು? ಒಡವೆ ಹಾಕು ಅಂತ ಕೊಟ್ರೆ ನನಗೇನು ಬೇಡ, ಸರಳವಾಗಿರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಚಿನ್ನದ ಬಳೆ ಕೊಟ್ರೆ ಗಾಜಿನ ಬಳೆನೆ ಸಾಕು ಅಂತಾಳೆ. ರೇಷ್ಮೆ ಸೀರೆ ಕೊಟ್ರೆ ಹತ್ತಿ ಸೀರೆನೆ ಉಡ್ತೀನಿ ಅಂತಾಳೆ. ಒಡವೆಗಳನ್ನ ಹಾಕೋಳೆ ಅಂದ್ರೆ ಒಂದೇ ಒಂದ್ ಸರ ಹಾಕೋತೀನಿ ಸಾಕು ಅಂತಾಳೆ. ಕೇಳಿದ್ರೆ ನನ್ಗೆ ಯಾವ ಅಲಂಕಾರನೂ ಬೇಡ, ನನ್ಗೆ ಅವ್ರೊಬ್ರಿದ್ರೆ ಸಾಕು ಅಂತ ವೈರಾಗ್ಯದ ಮಾತಾಡ್ತಾಳೆ. ಇದಕ್ಕೆ ನಾನು ಈ ಮದುವೆ ಬೇಡ ಅಂತ ಹಠ ಮಾಡ್ತಾ ಇರೋದು. ಇಲ್ಲಿವರೆಗೂ ನಡೆದಿರೋ ಘಟನೆಗಳು ನಮ್ಮ ಸ್ವಂತ ನಿರ್ಧಾರ ಅಭಿಪ್ರಾಯದಿಂದ ನಡೆದಿಲ್ಲ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ?